ಹಾಯ್ ಫ್ರೆಂಡ್ಸ್, ನಾನಿವತ್ತು ರೀಶ್ಮಾ ನಾಣಯ್ಯ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರೀಶ್ಮಾ ನಾಣಯ್ಯ ಅವರು ಹುಟ್ಟಿದ್ದು 28 ಏಪ್ರಿಲ್ 2002ರಲ್ಲಿ ಹುಡ್ತಾರೆ. ಅದು ಕೂಡ ಮಡಿಕೇರಿಯಲ್ಲಿ ಇವರು ಹುಟ್ಟಿರೋವಂಥದ್ದು. ಇವರ ಮಾತೃಭಾಷೆ ಅಂತ ನೋಡೋದಾದರೆ ಇವರ ಮಾತೃಭಾಷೆ ಕೊಡವ. ಹಾಗೆಯೇ ಇವರು ಶಾಲಾ ಶಿಕ್ಷಣವೆಲ್ಲವನ್ನು ಮಡಿಕೇರಿಯಲ್ಲೇ ಪೂರ್ಣಗೊಳಿಸ್ತಾರೆ ಅಂತಲೇ ಹೇಳ್ಬೋದು. ಜ್ಯೋತಿ ನಿವಾಸ ಕಾಲೇಜಿನ ಬೆಂಗಳೂರಿನಲ್ಲಿ ಇವರ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಕಾಲೇಜು ವ್ಯಾಸಂಗನ ಇವರು ಅಲ್ಲಿ ಮುಗಿಸ್ತಾರೆ. ಇವ್ರಿಗೆ ಒಬ್ಬರು ಅಕ್ಕ ಕೂಡ ಇದ್ದಾರೆ. ಈಗ ತಾನೇ ಅವ್ರದ್ದು ಮದುವೆ ಕೂಡ ಆಯಿತು. ಅಲ್ಲೇ ಈ ತೆಗೆಸ್ಕೊಂಡಿರೋಂತಹ ಫೋಟೋಗಳು ಇವೆಲ್ಲ. ಹಾಗೆಯೇ ಇವರು ವೃತ್ತಿ ಜೀವನವನ್ನು ರೂಪದರ್ಶಿಯಾಗಿ ಪ್ರಾರಂಭಿಸ್ತಾರೆ. 2002ರಲ್ಲಿ ಬಿಡುಗಡೆಯಾದ ಪ್ರೇಮ್ ನಿರ್ದೇಶನದ ರಾಣಾ ನಟನೆಯ ಏಕಲವ್ಯ ಚಿತ್ರದಿಂದ ಇವರ ಪಾತ್ರ ಅನಿತಾ ಅನ್ನೋ ಪಾತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶಿಸಿದರು ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ಇವ್ರಿಗೆ ಬಿಗ್ ಸಕ್ಸಸ್ನ ತಂದುಕೊಡ್ತು. ಹಾಗೆಯೇ ಮಾಡಿದ ಮೊದಲನೇ ಮೂವಿಲೇ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ತಗೊಳ್ತಾರೆ ನಮ್ಮ ರೀಶ್ಮಾ ಅವರು. ಈ ಒಂದು ಮೂವಿನ ಮಾಡಾದ್ಮೇಲೆ ಅವ್ರಿಗೆ ತುಂಬಾ ಆಫರ್ಗಳು ಬರೋದಕ್ಕೆ ಶುರುವಾಯಿತು. ಮಾಡಿದ ಮೊದಲನೇ ಮೂವಿನೇ ಬಿಗ್ ಹಿಟ್ ಆಗಿದ್ದರಿಂದ ಇವರ ಅದೃಷ್ಟದ ಬಾಗಿಲು ತೆಗೀತು ಅಂತಲೇ ಹೇಳ್ಬೋದು. ಹಾಗೆಯೇ ರೀಶ್ಮಾ ಅವರು ಈಗ ಮಾಡಿರುವಂತಹ ಮೂವಿಗಳು ಅಂತ ನೋಡೋದಾದರೆ ಏಕಲವ್ಯ 2002ರಲ್ಲಿ ಮಾಡಿದಂತಹ ಮೂವಿ, ಬಾನದಾರಿಯಲ್ಲಿ 2023ರಲ್ಲಿ ಮಾಡ್ತಾರೆ ಇವರು ಮೂವಿನ. ಹಾಗೆಯೇ UI ಅನ್ನೋ ಒಂದು ಮೂವಿಲಿ ಉಪೇಂದ್ರ ಅವ್ರ ಜೊತೆ ನಟಿಸುವಂತಹ ಅವಕಾಶ ಕೂಡ ಸಿಗುತ್ತೆ ನಮ್ಮ ರೀಶ್ಮಾ ಅವ್ರಿಗೆ. ಆ ಒಂದು ಮೂವಿ 2024ರಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ವಾಮನ ಅನ್ನೋ ಮೂವಿಲಿ ನಮ್ಮ ರವಿಚಂದ್ರನ್ ಅವರ ಮಗನ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ 2025ರಲ್ಲಿ. ಹಾಗೆ KD ದಿ ಡೆವಿಲ್ ಅನ್ನೋ ಮೂವಿನ 2026ರಲ್ಲಿ ಇವರು ನಟಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ರೀಶ್ಮಾ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅತ್ಯುತ್ತಮ ನಟಿ ಪ್ರಶಸ್ತಿ ಹಾಗೆ ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ರೀಶ್ಮಾ ಅವ್ರಿಗೆ. ಅದು ಕೂಡ ಏಕಲವ್ಯ ಅನ್ನೋ ಒಂದೇ ಮೂವಿಯಿಂದ. ಈ ಒಂದು ವಿಡಿಯೋ ರೀಶ್ಮಾ ಅವ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.